ನಮಸ್ಕಾರ. ನಾವು ಈಗ ಮಾರ್ಸಂದ್ರ ಎಂಬ ಗ್ರಾಮದಲ್ಲಿದ್ದೀವಿ. ನಾಗರಾಜಣ್ಣ ಅವ್ರ ತೋಟದಲ್ಲಿದ್ದೀವಿ. ನಮಸ್ಕಾರ ನಾಗರಾಜಣ್ಣ ಅವರೇ. ಅಣ್ಣ, ಈಗ ಕ್ಯಾಪ್ಸಿಕಮ್ಮಲ್ಲಿ ಬಚಾಟ ಮತ್ತು ಇನ್ಸ್ಪಿರೇಷನ್ ಹಾಕಿದಿರಲ್ಲ ಅಣ್ಣ, ಈಗ ಬೆಳೆಗೆ ಎಷ್ಟು ದಿನ ಆಗಿದೆ ಅಣ್ಣ? ಈಗ ಇದಕ್ಕೆ 80 ಡೇಸ್ ಆಗಿದೆ. ಈಗ ಬೆಳವಣಿಗೆ ನೋಡ್ದಂಗೆ ಈಗ ತುಂಬ ಚೆನ್ನಾಗಿದೆ. ಇದಕ್ಕೆ ಈಗ ಮೇಯ್ನ್ ಈಗ ಯಾವ್ಯಾವ ಗೊಬ್ಬರಗಳು ಮತ್ತು ಯಾವ್ಯಾವ ಸ್ಪ್ರೇ ಬಳಸಿರೋ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಮಗೆ ಹೇಳಿದ್ರೆ ಇದನ್ನ ಇನ್ನೂ 4 ಜನ ರೈತರಿಗೆ ಹೇಳೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಸಸಿಯಿಂದ ಏನೇನು ಬಳಸಿದ್ದೀರಾ? ರಾಡಿ ಫಾರ್ಮ್, ಹಾಂ, ಟೆಲಾಟೆ, ಆಮೇಲೆ 37 ಹಾಂ, KMS, ಹಾಂ. ಸ್ಪ್ರೇಗೆ ನಿಮ್ದೇನ ಇದು 2020, ಹಾಂ, ಆಮೇಲೆ 2020, ಹಾಂ, ಆಮೇಲೆ MC ಎಕ್ಸ್ಟ್ರಾ ಅಥವಾ MC ಸೆಟ್, ಮೆಗಾಫಾಲ್. ಓಕೆ. ಈಗ ಸ್ಟಾರ್ಟಿಂಗಲ್ಲಿ ಈಗ ನರ್ಸರಿನಲ್ಲಿ ಇದ್ದ ಸಸಿ ತರ್ತಿರಲ್ಲ, ರಾಡಿ ಫಾರ್ಮ್ ಅವಾಗ ಎಷ್ಟು ಬಳಸ್ತಿದ್ದೀರಾ ಅಣ್ಣ? ಅವಾಗ 2 ml per ಲೀಟ್ರ್ ಹಾಕಿ ಸಸಿನ ಎದ್ದುಬಿಟ್ಟು ಒಂದಿನ ಬಿಟ್ಟು ನಾಟಿ ಮಾಡಿದ್ದೀರಾ. ಅದಾದಮೇಲೆ ಈಗ 37 ಈಗ ಎಷ್ಟು ದಿನಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? 37 ಎಲ್ಲ ಒಂದು 15 ಡೇಸ್ ಆದಮೇಲೆ, 15 to 20 ಡೇಸ್ ಆದಮೇಲಿಂದ ಈಗ ನೋಡ್ಬೋದು ಅಣ್ಣ. ಈಗ ನಮ್ಮ ಒಂದೊಂದು ಗಿಡದಲ್ಲಿ ಈಗ ಎಷ್ಟೆಷ್ಟು ಕಾಯಿ ಕಚ್ಚಿದೆ ಅಂತ ಒಂದು 10 ರಿಂದ 12 ಕಾಯಿ ಕಚ್ಚಿದೆ. ಈಗ ಆಲ್ರೆಡಿ ಒಂದು 70 ರಿಂದ 80 ದಿವಸದಲ್ಲೇ ಸ್ಟೇಜಲ್ಲೇ ಹೌದು ನೋಡ್ಬೋದು. ಒಂದೊಂದು ಗಿಡದಲ್ಲಿ ಮಿನಿಮಮ್ ಅಂದ್ರೂ 10 ರಿಂದ 15 ಕಾಯಿವರೆಗೆ ಸೆಟ್ ಆಗಿದೆ. ಜೊತೆಗೆ ಈ ನೆಟ್ ಹೌಸ್ನಲ್ಲೇ ಕಲರ್ ಕ್ಯಾಪ್ಸಿಕಮ್ ಮಾಡಬೇಕು ಅಂತ ಅವ್ರು ಹೊರಟಿರೋದ್ರಿಂದ ಕ್ವಾಲಿಟಿ ಆಗಲಿ, ಕಾಯಿ ಸ್ಟ್ರಕ್ಚರ್ ಆಗಲಿ, ಶೇಪ್ ಆಗಲಿ ನೋಡ್ಬೋದು ಇಷ್ಟು ಕಾಯಿ ಕಚ್ಚಿದೆ ಅಂತ. ಇವನು ಇಷ್ಟು ಕಾಯಿ ಕಚ್ಚಿದ್ರು ಕೂಡ ಸೈಜಲ್ಲಿ ಯಾವುದೇ ಕಾಂಪ್ರಮೈಸ್ ಆಗದಂಗೆ ಒಂದೊಂದು ಹೆಚ್ಚು ಕಮ್ಮಿ 120 ರಿಂದ 130 ಗ್ರಾಮ್ ಲೆಕ್ಕಾಚಾರದವರೆಗೆ ಸೈಜ್ ಇದೆ. ಮತ್ತು ತೋಟ ನೋಡ್ಬೋದು ಎಲ್ಲ ಒಂದೇ ಸಮನಾಗಿ ಹಚ್ಚ ಹಸಿರಾಗಿ ಇದೆ. ಈ ಉರಿ ಬಿಸಿಲು ಬೇಸಿಗೆನಲ್ಲೂ ಕೂಡ ಹೂವು ಉದುರದೇನೆ ಇಷ್ಟು ಲೋಡಿದ್ರೂ ಕೂಡ ವ್ಯಾಲ್ಯಾಗ್ರೋ ಉತ್ಪನ್ನಗಳನ್ನ ಬಳಸಿ ಇಷ್ಟು ಚೆನ್ನಾಗಿ ಇಳುವರಿನ ತಗೊಂಡಿದ್ದಾರೆ.